ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಮುಂದೆ ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆಗಳು ನಿರಂತರವಾಗಿ 100 ದಿನಗಳ ಕೆಲಸ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ವಿ. ಯಾಕಂದ್ರೆ ಅವರು ಒಂದು ವಾರ ಬಿಟ್ಟು ಇನ್ನೊಂದು ವಾರ ಕೊಡೋದು, ಒಂದು ವಾರ ಈ ಗುಂಪಿಗೆ ಕೊಡೋದು, ಇನ್ನೊಂದು ವಾರ ಈಗ ಆ ಗುಂಪಿಗೆ ಕೊಡೋದು, ಆ ರೀತಿ ವಂತಿಕೆ ಪದ್ಧತಿ ಅನುಸರಿಸಿ ತಿಂಗಳಿಗೆ 7 ದಿನಗಳ ಕೆಲಸ ಕೊಟ್ಟು ಜನಗಳನ್ನ ಗುಳೆ ಹೋಗುವಂತೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ನಮಗೆ ನಿರಂತರ ಕೆಲಸ ಕೊಡಬೇಕು, ಗುಳೆ ಹೋಗೋದನ್ನ ತಪ್ಪಿಸ್ಬೇಕಂತೇಳಿ ನಾವು ಜಿಲ್ಲಾಡಳಿತವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈಗಾಗಲೇ ನಮಗೆ 5 ವರ್ಷಗಳ ಹಿಂದೆ ಮೇಟಿಗಳಿಗೆ, ಪುರುಷ ಮೇಟಿಗಳಿಗೆ 4 ರೂಪಾಯಿ, ಮಹಿಳಾ ಮೇಟಿಗಳಿಗೆ 5 ರೂಪಾಯಿ ಸಹಾಯಧನ ಕೊಡ್ತೀವಿ. ಆ ರೀತಿ ನೀವು ಮೇಂಟೈನ್ ಮಾಡ್ರಿ, ಜನಗಳನ್ನು ನೀವೆಲ್ಲ ಕರ್ಕೊಂಡು ಬಂದು ಕೆಲಸ ಕೊಡಿಸ್ರಿ ಅಂತೇಳಿ ಹೇಳಿದ್ರು ನಮ್ಮ ರಾಜ್ಯ ಸರ್ಕಾರ. ಆದರೆ ಇಲ್ಲಿಗೆ 5-6 ವರ್ಷ ಆಯಿತು, ಇವತ್ತಿನವರೆಗೆ 1 ರೂಪಾಯಿ ಕೂಡ ಯಾವುದೇ ಮೇಟಿಗಳಿಗೆ ಹಾಕಿಲ್ಲ. ಹಂಗಾಗಿ ನಾವು ಬಾಕಿ ಇರುವಂತ ಮೇಟಿಗಳ ಸಹಾಯಧನದ ಹಣವನ್ನ ಕೂಡಲೇ ಬಿಡುಗಡೆ ಮಾಡ್ಬೇಕಂತೇಳಿ ಕೇಳ್ತಾ ಇದ್ದೀವಿ. ಅದ್ರ ಜೊತೆಗೆ NMMS ಆಪ್ ಮುಖಾಂತರ 2 ಬಾರಿ ಹಾಜರಾತಿಯನ್ನು ಹಾಕ್ಬೇಕಂತೇನು ಹೇಳ್ತಾ ಇದ್ದಾರೆ ಸರ್ಕಾರ. ಆದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಸಿಲಿನ ತಾಪ ಇರುವುದರಿಂದ ನಾವು ಒಂದೇ ಬಾರಿ ಆಪ್ ಮುಖಾಂತರ ಹಾಜರಾತಿ ಕೊಡಬೇಕು. 2ನೇ ಬಾರಿ ಮಧ್ಯಾಹ್ನ ಆಗ್ತದೆ, ಅಲ್ಲಿ ತಾವು ನೆರಳಿನ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಅಥವಾ ಬಾಲವಾಡಿ ಆಗಿರ್ಬೋದು, ಫಸ್ಟ್ ಏಡ್ ಕಿಟ್, ಪ್ರಥಮ ಚಿಕಿತ್ಸೆ ಯಾವುದೇ ವ್ಯವಸ್ಥೆ ಮಾಡಲಾರ್ದೆ ನಾವು ಅಲ್ಲಿ ಇರೋದಿಲ್ಲ. ಕೆಲಸದ ಸ್ಥಳದಲ್ಲಿ ಬಿಸಿಲು ಬಹಳ ಇರ್ತದೆ, ಹಂಗಾಗಿ ಬಿಸಿಲಿನಲ್ಲಿ ನಮ್ಗಿರೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ನಮಗೆ 1 ಬಾರಿ ಹಾಜರಾತಿ ಹಾಕೋದಕ್ಕೆ ಅವಕಾಶ ಕೊಡ್ಬೇಕಂತೇಳಿ ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಪ್ರದೇಶದಲ್ಲಿ ಕೆಲಸ ಹೆಚ್ಚು ಸೃಜನೆ ಆಗ್ಬೇಕಾದ್ರೆ ನಮ್ಮ ಪ್ರದೇಶದ ಮೆಣಸಿನಕಾಯಿ, ಹತ್ತಿ, ಭತ್ತ, ತೊಗರಿ, ಸಜ್ಜೆ, ಜೋಳ ಇಂಥ ಬೆಳೆಗಳನ್ನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಳವಡಿಸಬೇಕು ಅಂತೇಳಿ ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಮಗೆ ಈ ರೀತಿ ಕೆಲಸದಲ್ಲಿ ಆ ಬೆಳೆಗಳನ್ನ ಅಪ್ಲೋಡ್ ಮಾಡದೇ ಇದ್ರೆ ಅಥವಾ ಜೋಡಿಸದೇ ಇದ್ರೆ ನಮಗೆ ಕೆಲಸ ಸೃಜನೆಯನ್ನು ಕಡಿಮೆ ಆಗ್ತದೆ. ಮತ್ತು ನಮಗೆ ಕೂಲಿಯನ್ನ 600 ರೂಪಾಯಿವರೆಗೆ ಏರಿಸಬೇಕು, ಅಥವಾ ಮತ್ತು 200 ದಿನಗಳಿಗೆ ಉದ್ಯೋಗ ಖಾತ್ರಿನ ಹೆಚ್ಚಿಸ್ಬೇಕಂತೇಳಿ ಕೇಳ್ತಾ ಇದ್ದೀವಿ. ಹಂಗಾಗಿ ಇವತ್ತಿನ ಬೇಡಿಕೆಯನ್ನ ಈಡೇರಿಸಬೇಕು ಅಂತೇಳಿ ನಾವು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.